ಸ್ನೇಹಿತರೆ, ನನ್ನ ಮನೆಯಲ್ಲಿ ನನ್ನೊಂದಿಗೆ ಆ ಕೆಲಸ ಮಾಡಲು ನನಗೊಬ್ಬ ಮನುಷ್ಯ ಬೇಕು. ಅವನು ವೃದ್ಧನಾದ್ರೂ ಪರವಾಗಿಲ್ಲ. ಪೂರ್ಣ ವಿಡಿಯೋವನ್ನ ವೀಕ್ಷಿಸಿ ಯಾವ ಕೆಲಸ ಅದನ್ನ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ನಿಮಗೆ ತಿಳಿಯುತ್ತದೆ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ 7676112560. ನನ್ನ ಹೆಸರು ಸಾನಿಯಾ, ವಯಸ್ಸು 34. ನಾನು ಬೆಂಗಳೂರಿನಲ್ಲಿ ವಾಸ ಮಾಡುತ್ತೇನೆ. ಇನ್ನೂ ಮದುವೆಯಾಗಿಲ್ಲ. ವೃತ್ತಿಯಾಗಿ ನಾನು ಯೋಗ ಟ್ರೈನರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಕೆಳಗಿನ ಮಹಡಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಯೋಗ ತರಬೇತಿ ನೀಡುತ್ತೇನೆ. ಮೇಲಿನ ಮಹಡಿಯಲ್ಲಿ ನನ್ನದೇ ಮನೆಯಲ್ಲೇ ವಾಸವಿದ್ದು ನನ್ನ ಜೀವನ ಸರಳವಾಗಿಯೂ ಶಿಸ್ತಿನಲ್ಲಿಯೂ ಸಾಗುತ್ತಿದೆ. ಬೆಳಿಗ್ಗೆ ಯೋಗ ಕ್ಲಾಸ್, ಸಂಜೆ ಮತ್ತೆ ಯೋಗ, ಇದೇ ನನ್ನ ದಿನಚರಿ. ಉಳಿದ ಸಮಯದಲ್ಲಿ ಮನೆಯಲ್ಲಿ ಟೈಂಪಾಸ್ ಮಾಡುವುದು, ಪುಸ್ತಕ ಓದುವುದು, ಸಂಗೀತ ಕೇಳುವುದು, ಕೆಲವೊಮ್ಮೆ ನನ್ನ ಕಾರಿನಲ್ಲಿ ಊರಲ್ಲೇ ಸುತ್ತಾಡುವುದು ನನ್ನ ದಿನಗಳನ್ನು ತುಂಬಿಸುತ್ತದೆ. ಹೊರಗಿನಿಂದ ನೋಡಿದರೆ ನನ್ನ ಜೀವನ ತುಂಬಾ ಸುಂದರವಾಗಿ ಸಮತೋಲನದಿಂದ ಸಾಗುತ್ತಿರುವಂತೆ ಕಾಣಬಹುದು. ಆದರೆ ಸತ್ಯ ಹೇಳಬೇಕು ಅಂದ್ರೆ ಕೆಲವೊಮ್ಮೆ ಒಂಟಿತನ ತುಂಬಾ ಕಾಡುತ್ತದೆ. ಒಬ್ಬಳೇ ಅಡುಗೆ ಮಾಡುವಾಗ, ಪಾತ್ರೆ ತೊಳೆಯುವಾಗ, ಮನೆ ಕ್ಲೀನ್ ಮಾಡುವಾಗ, ಕಾರನ್ನು ತೊಳೆಯುವಾಗ, ಈ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಯಾರಾದರೂ ಜೊತೆಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅನ್ನುವ ಭಾವನೆ ಬರುತ್ತದೆ. ವಿಶೇಷವಾಗಿ ಒಬ್ಬಳೇ ಕಾರು ಓಡಿಸಿಕೊಂಡು ಹೊರಗಡೆ ಹೋಗುವಾಗ, ದೀರ್ಘ ಸಮಯ ಮೌನದ ನಡುವೆ ಕಳೆಯುವಾಗ ಒಂಟಿತನ ಇನ್ನೂ ಹೆಚ್ಚು ಅನುಭವವಾಗುತ್ತದೆ. ಹೀಗಾಗಿ ನನಗೆ ಈಗ ಒಬ್ಬ ನಂಬಿಗಸ್ತ ಗಂಡಸಿನ ಅವಶ್ಯಕತೆ ಇದೆ. ವಯಸ್ಸಾಗಿದ್ದರೂ ಪರವಾಗಿಲ್ಲ, ಮುಖ್ಯವಾಗಿ ಕೆಲಸ ಮಾಡುವ ತಾಕತ್ತಿರಬೇಕು, ಜವಾಬ್ದಾರಿಯಿಂದ ವರ್ತಿಸಬೇಕು. ಅವನು ನನ್ನ ಮನೆಯಲ್ಲೇ ವಾಸವಿರಬೇಕು. ನಾನು ಯೋಗ ತರಬೇತಿ ನೀಡುತ್ತಿರುವ ಸಮಯದಲ್ಲಿ ನನಗೆ ನೆರವಾಗಬೇಕು. ಕ್ಲಾಸ್ ವ್ಯವಸ್ಥೆ, ಸ್ವಚ್ಛತೆ, ಸಣ್ಣ ಸಣ್ಣ ಸಹಾಯಗಳಲ್ಲಿ ಕೈಜೋಡಿಸಬೇಕು. ಮನೆಯ ಎಲ್ಲಾ ಕೆಲಸಗಳಲ್ಲಿ ಸಹಕರಿಸಬೇಕು. ಅಡುಗೆ, ಸ್ವಚ್ಛತೆ, ದಿನನಿತ್ಯದ ಕೆಲಸಗಳು. ಮುಖ್ಯವಾಗಿ ಕಾರು ಓಡಿಸಲು ಬರಬೇಕು. ನಾನು ಹೊರಗಡೆ ಹೋಗುವಾಗ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಮರಳಿ ಕರೆದುಕೊಂಡು ಬರಬೇಕು. ನಾನು ಯಾರನ್ನೂ ಕೆಲಸಗಾರನಂತೆ ನೋಡುವುದಿಲ್ಲ. ನನ್ನ ಜೊತೆಗೆ ನಿಷ್ಠೆಯಿಂದ ಇರುವವರನ್ನು ಮನೆಯವರಂತೆ ನೋಡಿಕೊಳ್ಳುತ್ತೇನೆ. ಈ ರೀತಿ ನನ್ನ ಜೊತೆ ಇರಲು, ನನ್ನ ಜೀವನದಲ್ಲಿ ಸಹಾಯವಾಗಿ ನಿಲ್ಲಲು ಇಚ್ಛಿಸುವವರು ಇದ್ದರೆ ಬನ್ನಿ, ನನ್ನ ಮನೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಮಾರುತಿ ಸುಜುಕಿ ಫ್ರಾಂಕ್ಸ್ ಹೊಸ ತಲೆಮಾರಿನ ಕಾಂಪ್ಯಾಕ್ಟ್ ಕ್ರಾಸ್ಓವರ್ ಕಾರು ಆಗಿದ್ದು, ಸ್ಟೈಲ್ ಮತ್ತು ಪ್ರಾಯೋಗಿಕತೆಯನ್ನು ಒಟ್ಟಿಗೆ ನೀಡುತ್ತದೆ. ಹ್ಯಾಚ್ಬ್ಯಾಕ್ ಮತ್ತು SUV ಎರಡರ ಮಿಶ್ರಣದಂತೆ ಕಾಣುವ ಈ ಕಾರು ಮೊದಲ ನೋಟದಲ್ಲೇ ಮಾಡರ್ನ್ ಮತ್ತು ಸ್ಪಾಟಿ ಫೀಲ್ ಕೊಡುತ್ತದೆ. ಫ್ರಾಂಕ್ಸ್ನಲ್ಲಿ 1.2 ಲೀಟರ್ ಪೆಟ್ರೋಲ್ ಎಂಜಿನ್ ಮತ್ತು 1.0 ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಆಯ್ಕೆಗಳು ಲಭ್ಯ. 1.0 ಟರ್ಬೋ ಎಂಜಿನ್ ಉತ್ತಮ ಪಿಕಪ್ ಮತ್ತು ಸ್ಮೂತ್ ಡ್ರೈವಿಂಗ್ ಅನುಭವ ನೀಡುತ್ತದೆ. ನಗರ ಟ್ರಾಫಿಕ್ನಲ್ಲೂ ಕಾರನ್ನು ಓಡಿಸುವುದು ಸುಲಭ, ಹೈವೇಯಲ್ಲಿ ಕೂಡ ಸ್ಟೇಬಲ್ ಫೀಲ್ ಕೊಡುತ್ತದೆ. ಮ್ಯಾನ್ಯುಯಲ್ ಮತ್ತು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಆಯ್ಕೆಗಳು ಲಭ್ಯವಿವೆ. ಮೈಲೇಜ್ ವಿಷಯದಲ್ಲಿ ಫ್ರಾಂಕ್ಸ್ ಉತ್ತಮ ಪ್ರದರ್ಶನ ನೀಡುತ್ತದೆ. ನಗರದಲ್ಲಿ ಸುಮಾರು 18 ರಿಂದ 20 ಕಿಮಿ ಲೀಟರ್, ಹೈವೇಯಲ್ಲಿ 22 ಕಿಮಿ ಲೀಟರ್ ವರೆಗೆ ನೀಡುತ್ತದೆ. ಇದು ದಿನನಿತ್ಯದ ಬಳಕೆಗೆ ಮತ್ತು ವೀಕೆಂಡ್ ಸುತ್ತಾಟಗಳಿಗೆ ತುಂಬಾ ಆರ್ಥಿಕ. ಒಳಾಂಗಣ ಮಾಡರ್ನ್ ಮತ್ತು ಯೂಸರ್ ಫ್ರೆಂಡ್ಲಿ. ದೊಡ್ಡ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್, ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆರಾಮದಾಯಕ ಸೀಟುಗಳು, ಆಲ್ ಕಂಬೈನ್ ಟು ಗಿವ್ ಅ ಪ್ರೀಮಿಯಂ ಫೀಲ್. ಬೂಟ್ ಸ್ಪೇಸ್ ಕೂಡ ಪ್ರಯಾಣಕ್ಕೆ ಸಾಕಷ್ಟು ಉಪಯುಕ್ತ. ಸುರಕ್ಷತೆಯ ದೃಷ್ಟಿಯಿಂದ ಡ್ಯುಯಲ್ ಏರ್ಬ್ಯಾಗ್ಗಳು, ABS ವಿತ್ EBD, ರಿಯರ್ ಪಾರ್ಕಿಂಗ್ ಸೆನ್ಸಾರ್ಗಳು ದೊರೆಯುತ್ತವೆ. ಮಾರುತಿ ಬ್ರ್ಯಾಂಡ್ ಆದ್ದರಿಂದ ಮೇಂಟೆನೆನ್ಸ್ ಕಡಿಮೆ, ಸರ್ವಿಸ್ ನೆಟ್ವರ್ಕ್ ದೊಡ್ಡದು ಮತ್ತು ರೀಸೇಲ್ ವ್ಯಾಲ್ಯೂ ಉತ್ತಮ. ಒಟ್ಟಾರೆ ಮಾರುತಿ ಸುಜುಕಿ ಫ್ರಾಂಕ್ಸ್ ಎಂದರೆ ಸ್ಟೈಲ್, ಮೈಲೇಜ್ ಮತ್ತು ವಿಶ್ವಾಸ